ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬಿ ಎಡ್ ಮತ್ತು ಡಿ ಎಡ್ ಈ ಒಂದು ವೃತ್ತಿಪರ ಶಿಕ್ಷಣವನ್ನು ಪಡೆದಂಥ ಅಭ್ಯರ್ಥಿಗಳಿಗೆ ವಿಶೇಷವಾದಂಥ ಒಂದು ಮಾಹಿತಿ ಇದೆ. ಅದೇನಪ್ಪ ಅಂದರೆ, ಇನ್ನು ಮುಂದೆ ಆನ್ಲೈನ್ನಲ್ಲಿ TET ಎಕ್ಸಾಮನ್ನು ನಡೆಸುತ್ತೇವೆ ಅನ್ನೋ ಒಂದು ವಿಶೇಷವಾದಂಥ ಸೂಚನೆಯನ್ನು ಶಿಕ್ಷಣ ಇಲಾಖೆ ನೀಡಿದೆ. ಹಾಗಾಗಿ ಡಿ ಎಡ್ ಮಾಡಿದವರು ಮತ್ತು ಬಿ ಎಡ್ ಮಾಡಿದವರು ಇನ್ನು ಮುಂದೆ ಏನಪ್ಪ ಅಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು TET ಎಕ್ಸಾಮನ್ನು ಬರೀಬೇಕಾಗುತ್ತೆ. ಹಾಗಾಗಿ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಇಲ್ಲಿವರೆಗೆ ಸೆಂಟ್ರಲ್ನಲ್ಲಿ ಯಾವ ರೀತಿ ಆನ್ಲೈನ್ ಎಕ್ಸಾಮ್ ನಡೆಸ್ತಿದ್ರೋ ಅದೇ ರೀತಿಯಾಗಿ ಇನ್ನು ಮುಂದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಆನ್ಲೈನ್ ವ್ಯವಸ್ಥೆ ಮೂಲಕ TET ಎಕ್ಸಾಮ್ ನಡೆಸ್ತಿದೆ. ಅದಕ್ಕೆ ಈಗಾಗಲೇ ಇಲಾಖೆ ಏನು ಮಾಡಿದೆಯಪ್ಪ ಅಂದರೆ ಸಂಪೂರ್ಣವಾದಂತಹ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದೆ. ಇಲ್ಲಿ ಬಿ ಎಡ್ ಪದವೀಧರರಿಗೆ ಶಾಲಾ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಇದೇ ಮೊದಲ ಬಾರಿಗೆ ಆನ್ಲೈನ್ ಮೂಲಕ ನಡೆಸಲು ಇಲಾಖೆ ಸಿದ್ಧತೆ ನಡೆಸುತ್ತಿದೆ. ಇಲ್ಲಿಯವರೆಗೂ ಆಫ್ಲೈನ್ನಲ್ಲಿ ನಡೆಯುತ್ತಿದ್ದ ಪರೀಕ್ಷೆಯನ್ನು ಮೊದಲ ಬಾರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBE ಮಾಡಲಾಗಿದೆ. ಈ ಸಂಬಂಧ ಸರ್ಕಾರದ ಹಂತದಲ್ಲಿ ಚರ್ಚೆಯಾಗಿ ಒಪ್ಪಿಗೆ ನೀಡಿದ್ದು, ಕೆಲವೇ ದಿನಗಳಲ್ಲಿ ಟೆಂಡರ್ ಕರೆದು ಪರೀಕ್ಷೆ ನಡೆಸಲಾಗುತ್ತದೆ ಎಂದು ಇಲಾಖೆಯ ಉನ್ನತ ಮೂಲಗಳು ಖಚಿತಪಡಿಸುತ್ತವೆ. ಇಲ್ಲಿ TETಯನ್ನು ಯಾಕೆ ಆನ್ಲೈನಲ್ಲಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ, ಪರೀಕ್ಷೆಯಲ್ಲಿ ಅಕ್ರಮಕ್ಕೆ ಅವಕಾಶ ನೀಡದಂತೆ ತಡೆಯುವುದು, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಿಂದ ಪರೀಕ್ಷೆ ನಡೆಸುವುದು ಆನ್ಲೈನ್ ಪರೀಕ್ಷೆ ಉದ್ದೇಶವಾಗಿದೆ. ಅರ್ಹ ಅಭ್ಯರ್ಥಿಗಳು ಆಯ್ಕೆಯಾಗಲು ಸಹ ಅನುಕೂಲವಾಗಿದೆ. ಇಲ್ಲಿಯವರೆಗೆ TETಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅವ್ಯವಹಾರಗಳು ನಡೀತಾ ಇದ್ವೋ ಅವುಗಳನ್ನು ತಡಿಲಿಕ್ಕೆ ಅಂತಲೇ ಇಲ್ಲಿ ಆನ್ಲೈನ್ TET ಎಕ್ಸಾಮನ್ನು ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಏನಪ್ಪ ಅಂದರೆ ಮುಂದಾಗಿದೆ. ಹಾಗಾಗಿ ಇದು ಒಬ್ಬ ವಿದ್ಯಾರ್ಥಿಗಳಿಗೆ ಒಳ್ಳೆಯದೇ. ಆನ್ಲೈನ್ TET ಎಕ್ಸಾಮ್ ಮಾಡಿರೋದು ಇದು ಎಲ್ಲರಿಗೂ ಒಳ್ಳೆಯದೇ. ಬಟ್ ಏನಪ್ಪ ಅಂದರೆ ನೀವು ಇನ್ನು ಮುಂದೆ ಕಂಪ್ಯೂಟರ್ ಬಗ್ಗೆನೂ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಎಕ್ಸಾಮ್ ಆನ್ಲೈನ್ನಲ್ಲಿರೋದ್ರಿಂದ ಕಂಪ್ಯೂಟರ್ನಲ್ಲಿ ಯಾವ ರೀತಿ ನಾವು ಕ್ವಶನನ್ನು ಯಾವ ರೀತಿ ಆನ್ಸರ್ ಮಾಡಬೇಕು, ಅದಕ್ಕೆ ಯಾವ ರೀತಿ ಟಿಕ್ ಮಾಡಬೇಕು ಅನ್ನೋದು ಕಂಪ್ಯೂಟರ್ ಒಂದು ಜ್ಞಾನವೂ ಕೂಡ ಶಿಕ್ಷಕರಿಗೆ ಬೇಕಾಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ಕಂಪ್ಯೂಟ್ರ್ ಯಾರಿಗೆ ಗೊತ್ತಿಲ್ಲೋ ಅವರು ಇನ್ನು ಮುಂದೆ ಸ್ವಲ್ಪ TET ಎಕ್ಸಾಮ್ ಆಗೋವರೆಗೂ ಕಂಪ್ಯೂಟರ್ ಬಗ್ಗೆನೂ ಮಾಹಿತಿಯನ್ನು ತಿಳ್ಕೊಳ್ರಿ. ಇಲ್ಲಿ ಈ ಒಂದು TET ಎಕ್ಸಾಮನ್ನು ಏನು ಮಾಡ್ತಾರಪ್ಪ ಅಂದರೆ ಏಜೆನ್ಸಿ ಮೂಲಕ ಯಾವುದಾದ್ರೂ ಒಂದು ಪರೀಕ್ಷಾ ಏಜೆನ್ಸಿಗೆ ಟೆಂಡರನ್ನು ನೀಡಿ ಆ ಒಂದು ಏಜೆನ್ಸಿ ಮೂಲಕ ಏನು ಮಾಡ್ತಾರಪ್ಪ ಅಂದರೆ, ಈಗ ಬ್ಯಾಂಕ್ ಎಕ್ಸಾಮನ್ನು IBPSನವ್ರು ಯಾವ ಥರ ನಡೆಸ್ತಾರೋ ಅದೇ ರೀತಿಯಾಗಿ ಈ ಒಂದು ಎಕ್ಸಾಮನ್ನು ಯಾವುದಾದ್ರೂ ಒಂದು ಏಜೆನ್ಸಿಗೆ ಟೆಂಡರ್ ನೀಡಿ ಆ ಒಂದು ಟೆಂಡರ್ ಮೂಲಕ ಆ ಏಜೆನ್ಸಿಯವರು ಆ ಎಕ್ಸಾಮನ್ನು ನಡೆಸಿ ಶಿಕ್ಷಣ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇಲ್ಲಿ ಏಜೆನ್ಸಿಗೆ ಟೆಂಡರ್ ಅಂತ ಕೊಟ್ಟಿದ್ದಾರೆ. ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಬೇಕಾಗಿರುವ ಕಾರಣ ಏಜೆನ್ಸಿಗೆ ನೀಡಲಾಗುತ್ತದೆ. ಈ ಸಂಬಂಧ ಟೆಂಡರ್ ಕರೆಯಲಾಗುತ್ತದೆ. ಬಳಿಕ ಪ್ರಕ್ರಿಯೆ ಆರಂಭವಾಗಲಿವೆ. ಇತ್ತೀಚಿನ ವರ್ಷಗಳಲ್ಲಿ ರೈಲ್ವೆ, ಬ್ಯಾಂಕಿಂಗ್, DRDO, IISc ಸೇರಿ ಹಲವು ಸಂಸ್ಥೆಗಳ ಪರೀಕ್ಷೆಗಳನ್ನು ಆನ್ಲೈನ್ ಮೂಲಕವೇ ನಡೆಸಲಾಗುತ್ತಿದೆ. ಹೀಗಾಗಿ ಶಿಕ್ಷಣ ಇಲಾಖೆ ಕೂಡ ಆನ್ಲೈನ್ ಪರೀಕ್ಷೆ ಮೊರೆ ಹೋಗಿದೆ. ರಾಜ್ಯ ಮಟ್ಟದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಆನ್ಲೈನ್ ಪರೀಕ್ಷೆ ನಡೆಸಲು ಅಣಿಯಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳಿರುವ ಪರೀಕ್ಷೆಗಳಿಗೆ ಬೆಂಗಳೂರಿನ KEA ಕಚೇರಿಯಲ್ಲಿ ಪರೀಕ್ಷೆ ನಡೆಸಬೇಕಾದ ವ್ಯವಸ್ಥೆಯನ್ನು ರೂಪಿಸುತ್ತಿದೆ. ಇದರ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆ ಪ್ರಸ್ತಾವನೆಯನ್ನು ಕೂಡ ಹಾಕಿದೆ. ಆನ್ಲೈನ್ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕವು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಪ್ರಸ್ತಾವನೆ ಸಲ್ಲಿಸಿತ್ತು. ಇತ್ತೀಚೆಗೆ ಈ ವಿಚಾರ ಕುರಿತು ಚರ್ಚಿಸಲಾಗಿದೆ. TETಯನ್ನು ಆನ್ಲೈನ್ ಮೂಲಕ ನಡೆಸುವ ಸಂಬಂಧ ಇಲಾಖೆಯು ಅನುಮತಿ ಕೂಡ ನೀಡಿದೆ. ಶೀಘ್ರದಲ್ಲೇ ಆದೇಶ ಹೊರಬೀಳುವ ಸಾಧ್ಯತೆ. ಅಂದರೆ TETಯನ್ನು ಆನ್ಲೈನ್ ಮೂಲಕ ನಡೆಸಲಿಕ್ಕೆ ಇಲಾಖೆ ಕೂಡ ಅನುಮತಿಯನ್ನು ನೀಡಿದೆ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನೆಕ್ಸ್ಟ್ ಮಂತ್ ಅಂದರೆ ಅಕ್ಟೋಬರ್ ನವೆಂಬರ್ನಲ್ಲಿ TET ಎಕ್ಸಾಮ್ನ ಒಂದು ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ಶಾಲಾ ಶಿಕ್ಷಣ ಇಲಾಖೆಯ ನೇತೃತ್ವ ಪರೀಕ್ಷೆಯನ್ನು ಪರೀಕ್ಷಾ ಏಜೆನ್ಸಿ ನಡೆಸಿದರೂ ಅದರ ಒಂದು ನೇತೃತ್ವವನ್ನು ನೋಂದಣಿ, ಪರೀಕ್ಷಾ ಪ್ರಕ್ರಿಯೆ, ಫಲಿತಾಂಶ ಪ್ರಕಟಿಸುವುದೇನಪ್ಪ ಅಂದರೆ ಶಾಲಾ ಶಿಕ್ಷಣ ಇಲಾಖೆನೇ ಮಾಡುತ್ತೆ. ಇಲ್ಲಿ ಈ ಒಂದು ವರ್ಷದಲ್ಲಿ ಆನ್ಲೈನ್ನಲ್ಲಿ TET ಆದರೆ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರಪ್ಪ ಅಂದರೆ 2.5 3 ಲಕ್ಷ ಆಕಾಂಕ್ಷಿಗಳಿದ್ದಾವೆ. ಅಂದರೆ ಬಿ ಎಡ್ ಪದವಿ ಪಡೆದ ಅಭ್ಯರ್ಥಿಗಳು ಪ್ರತಿ ವರ್ಷ 2.5 3 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳನ್ನು ನಡೆಸದಿದ್ದರೂ ಖಾಸಗಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ನೇಮಕವಾಗಲು TET ಅರ್ಹತೆಯನ್ನು ಪರಿಗಣಿಸಲಾಗುತ್ತದೆ. ಹೀಗಾಗಿ
ಪ್ರತಿ ವರ್ಷ ಆಕಾಂಕ್ಷಿಗಳು ಇರಲಿದ್ದಾರೆ. 2023ರಲ್ಲಿ ಏನಾಯ್ತಪ್ಪ ಅಂದರೆ ಪತ್ರಿಕೆ 1 ಅಂದರೆ 1ರಿಂದ 5ನೇ ತರಗತಿ ಬೋಧನೆ ಮಾಡುವಂಥದ್ದು. ಇದರಲ್ಲಿ 1,27,130 ಮಂದಿ ಪರೀಕ್ಷೆ ಬರೆದಿದ್ದರು. ನಂತರ ಪತ್ರಿಕೆ 2 ಎಷ್ಟು ಜನ ಬರೆದಿದ್ದಾರಪ್ಪ ಅಂದರೆ 6ರಿಂದ 8ನೇ ತರಗತಿ 1,74,834 ಪರೀಕ್ಷೆಗೆ ಹಾಜರಾಗಿದ್ದರು. ಅದೇ ರೀತಿಯಾಗಿ 2024ರಲ್ಲೂ ಕೂಡ ಎರಡೂ ಪತ್ರಿಕೆಗಳಿಂದ 2,70,514 ಮಂದಿ ನೋಂದಣಿ ಮಾಡಿಕೊಂಡಿದ್ದರು. ಅದರಲ್ಲಿ 2,45,466 ಮಂದಿ ಪರೀಕ್ಷೆ ಬರೆದಿದ್ದರು. ಹಾಗಾಗಿ ಪ್ರತಿ ವರ್ಷವೂ ಸರಾಸರಿ ಈ TET ಎಕ್ಸಾಮನ್ನು ಬರೆಯುವಂತಹ ಆಕಾಂಕ್ಷಿಗಳು ಎಷ್ಟಿದ್ದಾರಪ್ಪ ಅಂದರೆ 2.5ರಿಂದ 3 ಲಕ್ಷ ಜನ TETಯನ್ನು ಬರೆಯುವಂಥ ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಈ ಬಾರಿ ಆನ್ಲೈನ್ ಎಕ್ಸಾಮ್ ಅಂದರೆ TET ಎಕ್ಸಾಮ್ ಅಷ್ಟು ಸುಲಭವಾಗಿರೋದಿಲ್ಲ. ಹಾಗಾಗಿ TETಗೆ ಯಾರೆಲ್ಲ TET ಎಕ್ಸಾಮ್ ಪಾಸ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ನೀವು ನಿಮ್ಮ ಒಂದು ಪ್ರಿಪ್ರೇಷನನ್ನು ರೆಡಿ ಮಾಡ್ಕೊಳ್ಳಿ. ಆನ್ಲೈನ್ನಲ್ಲಿರೋದ್ರಿಂದ ಕ್ವಶನ್ ಪೇಪರ್ ಅಷ್ಟು ಸುಲಭವಾಗಿರೋದಿಲ್ಲ, ಸ್ವಲ್ಪ ಟಫ್ ಇರುತ್ತೆ. ಅದಕ್ಕೆ ನೀವು ಈಗಲಿಂದನೇ ತಯಾರಿ ಮಾಡ್ಕೊಳ್ಳಿ. ಈ ಬಾರಿ TET ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಲು ಚರ್ಚಿಸಲಾಗಿದೆ. ಇಲಾಖೆಯ ಆದೇಶದ ಬಳಿಕ ಟೆಂಡರ್ ಕರೆದು ಪ್ರಕ್ರಿಯೆ ಆರಂಭಿಸಲಾಗುವುದು ಅಂತ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಾದಂತಹ KV ತ್ರಿಲೋಕ್ಚಂದ್ರ ಇವರು ತಿಳಿಸಿದ್ದಾರೆ. ಹಾಗಾದರೆ ಇಲ್ಲಿ ಆನ್ಲೈನ್ನಲ್ಲಿ TET ಮಾಡೋದ್ರಿಂದ ಇಲ್ಲಿ ಸಾಧಕ ಮತ್ತು ಬಾಧಕಗಳು ಏನಾಗ್ತವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಆನ್ಲೈನ್ ಪರೀಕ್ಷೆಯಾಗುವುದರಿಂದ ಮೌಲ್ಯಮಾಪನ ಪರೀಕ್ಷಾ ಫಲಿತಾಂಶ ಪ್ರಕಟಣೆಗೆ ವೇಗ ಸಿಗಲಿದೆ. ಆನ್ಲೈನಲ್ಲಿ ಪರೀಕ್ಷೆ ಮಾಡೋದ್ರಿಂದ ಆದಷ್ಟು ಬೇಗನೆ ಏನಾಗುತ್ತಪ್ಪ ಅಂದರೆ ವ್ಯಾಲ್ಯೂಯೇಷನ್ ಆಗುತ್ತೆ ಮತ್ತು ರಿಸಲ್ಟ್ ಬೇಗ ಬಿಡ್ತಾರೆ. ಅದರ ಜೊತೆಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿರುವುದರಿಂದ ಪಾರದರ್ಶಕತೆಗೆ ಹೆಚ್ಚಿನ ಆದ್ಯತೆ. ಕಂಪ್ಯೂಟರ್ ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಆಗಿದೆ, ಯಾವುದೇ ರೀತಿಯ ಅವ್ಯವಹಾರ ನಡೀಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಮೂರನೇದು ಹೇಳ್ತಾರೆ, ಪರೀಕ್ಷಾ ಪ್ರಾಧಿಕಾರ ಹಾಗೂ ಅಭ್ಯರ್ಥಿಗಳಿಗೆ ಹೊಣೆಗಾರಿಕೆ ಇರಲಿದ್ದು ಅಕ್ರಮ ನಡೆಯದಂತೆ ಎಚ್ಚರಿಕೆ ವಹಿಸಬಹುದು. ಪರೀಕ್ಷಾ ಪ್ರಾಧಿಕಾರಕ್ಕೂ ಇದರ ಒಂದು ಜವಾಬ್ದಾರಿ ಇರುತ್ತೆ. ಯಾವುದೇ ಅಕ್ರಮ ನಡೆಯಲಿಕ್ಕೆ ಬಿಡೋದಿಲ್ಲ. ಆನ್ಲೈನ್ ಪರೀಕ್ಷೆಯಾಗಿರುವ ಕಾರಣ ರಾಜ್ಯದ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದು ಇಲಾಖೆಗೆ ಸವಾಲಾಗಿದೆ. ಆನ್ಲೈನ್ ಪರೀಕ್ಷೆ ಆಗಿರೋದ್ರಿಂದ ಎಷ್ಟು ಜನ ಬರೀತಾರೋ ಅಷ್ಟು ಜನಕ್ಕೆ ಕಂಪ್ಯೂಟರ್ ವ್ಯವಸ್ಥೆ ಮಾಡೋದ್ರಿಂದ ಇದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯೋದು ಅಷ್ಟು ಸುಲಭವಾಗಿರೋದಿಲ್ಲ. ಇದು ಒಂದು ಸವಾಲಾಗಿರುತ್ತೆ. ಏಜೆನ್ಸಿಗೆ ನೀಡುವುದರಿಂದ ಏಜೆನ್ಸಿ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕಾಗಿದೆ. ಆನ್ಲೈನ್ ಮೋಸಗಳು ಹೆಚ್ಚಾಗುತ್ತಿರುವ ಕಾರಣ ಈ ಬಗ್ಗೆ ನಿಗಾ ಇಡಬೇಕಾಗಿದೆ. ಇದಿಷ್ಟೇನಪ್ಪ ಅಂದರೆ ನೀನು TET ಎಕ್ಸಾಮ್ ಬರೀಲಿಕ್ಕೆ ರೆಡಿ ಆಗ್ತಿರುವಂತಹ ನಿಮಗಳಿಗೆ ಇರುವಂಥ ಒಂದು ಪ್ರಮುಖವಾದಂಥ ಮಾಹಿತಿ. ಹಾಗಾಗಿ D.Ed B.Ed ಮಾಡಿಕೊಂಡು TET ಎಕ್ಸಾಮ್ ಯಾರು ಪಾಸ್ ಮಾಡಿಲ್ಲೋ ಅವರು ನೀವೇನು ಮಾಡಬೇಕಪ್ಪ ಅಂದರೆ ಇನ್ನು ಮುಂದೆ ನಿಮ್ಮ ಓದೋದ್ರ ಜೊತೆಗೆ ಕಂಪ್ಯೂಟರ್ನ ನಾಲೆಡ್ಜ್ ಕೂಡ ತಿಳ್ಕೊಬೇಕಾಗುತ್ತೆ. ಕಂಪ್ಯೂಟರ್ನಲ್ಲೇ ಎಕ್ಸಾಮ್ ಇರೋದ್ರಿಂದ ನೀವು ಕಂಪ್ಯೂಟ್ರನ್ನು ಕೂಡ ಸ್ವಲ್ಪ ಎಲ್ಲ ನೋಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ನೀನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಹಾಗಾಗಿ TET ಯಾರು ಬರಿಬೇಕಂತ ಕುಂತಿದ್ದೀರೋ ಅವರಿಗೆಲ್ಲ ಇದು ಒಂದು ಸುವರ್ಣ ಅವಕಾಶ. ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗುತ್ತೆ. ಅದಕ್ಕೂ ಮುಂಚೆ ನೀವೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು TET ಎಕ್ಸಾಮ್ ಬರೀಲಿಕ್ಕೆ ರೆಡಿಯಾಗಿರಿ. ಹಾಗೆ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.